ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಷಭ ರಾಶಿ, ವೃಷಭ ಲಗ್ನ, ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ವೃಷಭ ರಾಶಿ, ವೃಷಭ ಲಗ್ನದವರಿಗೆ ಉತ್ತಮದಿಂದ ಮಿಶ್ರ ಫಲವನ್ನ ನೋಡಬಹುದು. ಮೊದಲು 2 ವಾರಗಳ ಕಾಲ ಉತ್ತಮ ಫಲ ಆದ ನಂತರ ಮಿಶ್ರ ಫಲವನ್ನು ನೋಡಬಹುದು. ನೋಡಿ, ನಿಮ್ಮ ರಾಶಾಧಿಪತಿ ಆದಂತಹ ಶುಕ್ರ ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಅನುಕೂಲಗಳನ್ನಾಗಿರ್ಬೋದು, ಭಾಗ್ಯೋದಯವನ್ನ ನೋಡುವಂತ ಅವಕಾಶಗಳು ಬರುವಂತಹ ತಿಂಗಳಿದೆ. ಗುರು ನಿಮ್ಮ ರಾಶಿಯಿಂದ ಸಂಚನೆ ವಕ್ರಿಯಾಗಿದೆ. ಕೆಲವೊಂದು ವಿಚಾರಗಳಲ್ಲಿ ಏರುಪೇರುಗಳು, ಅಡೆತಡೆಗಳನ್ನು ಕೂಡ ನೋಡುವಂತ ಸಾಧ್ಯತೆ ಇರುತ್ತೆ ಕೋರ್ಟ್ ಕಚೇರಿ ಮತ್ತೆ ಡಿಸ್ಪ್ಯೂಟ್ ಮ್ಯಾಟರ್ ಅಲ್ಲಿ. ಅದರ ಜೊತೆಗೆ ನಿಮಗೆ ಬುಧ ಸಪ್ತಮ ಸ್ಥಾನದಲ್ಲಿ ರವಿಯ ಜೊತೆಗೆ ಬುಧಾದಿತ್ಯ ಯೋಗದ ಸಂಯೋಗ. ಹಾಗಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳನ್ನು ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಮಂಗಳ ನಿಮಗೆ ತೃತೀಯ ಸ್ಥಾನದಲ್ಲಿ ನೀಚನಾಗಿ ಸಂಚಾರ ಆಗ್ತದೆ. ಆದರೆ ಮಂಗಳ ವಕ್ರಿಯಾಗಿ ನಡೀತಾ ಇದ್ದಾನೆ. ಹಾಗಾಗಿ ನೀಚತ್ವವನ್ನ ಭಂಗ ಮಾಡಿಕೊಂಡು ತುಂಬಾ ಉತ್ತಮವಾದ ಫಲ, ಆದರೆ ಕೆಲವೊಂದು ಅಡೆತಡೆಗಳನ್ನು ಕೂಡ ಕೊಡುವಂತಹ ಸಾಧ್ಯತೆಗಳು ಬರುವಂತಹ ತಿಂಗಳಿದೆ. 2 ವಾರಗಳ ಕಾಲದ ನಂತರ ರವಿ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಸಂಚಾರ. ಸುಮಾರಷ್ಟು ವಿಚಾರಗಳಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆದರೆ ಶನೈಶ್ಚರ ಮತ್ತೆ ರಾಹು ನಿಮಗೆ ದಶಮ ಮತ್ತೆ ಲಾಭ ಸ್ಥಾನದಿಂದ ಅದ್ಭುತವಾದಂತಹ ಅನುಕೂಲಗಳು, ನಿಮ್ಮ ಚಾಣಾಕ್ಷತನಾಗಿರ್ಬೋದು, ನೀವು ಮಾಡುವಂತಹ ಕೆಲಸಗಳಲ್ಲಿ ಸಫಲತೆಯನ್ನು ಕೂಡ ಕೊಡ್ತಾ ಇದೆ. ಸೊ ಒಟ್ಟಾರೆ ಈ ಬರುವಂತಹ ತಿಂಗಳಲ್ಲಿ ಮೊದಲೇ 2 ವಾರಗಳ ಕಾಲ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಅದರ ನಂತರ ಮಿಶ್ರ ಫಲ. ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ, ತುಂಬಾನೇ ಉತ್ತಮವಾದಂತಹ ವ್ಯಕ್ತಿತ್ವ ಇರುತ್ತೆ. ಆದರೆ ಕೆಲವೊಂದು ನಿರ್ಧಾರಗಳಲ್ಲಿ ಸಡನ್ ಆಗಿ ಬದಲಾವಣೆ ಮಾಡಿಕೊಳ್ಳುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಮಂಗಳ ವಕ್ರಿ ಇರೋದ್ರಿಂದ ಮೊದಲು ತಗೊಂಡಂತಹ ನಿರ್ಧಾರಗಳೆಲ್ಲ ಮತ್ತೆ ಮರುಪರಿಶೀಲನೆ ಮಾಡುವಂತದ್ದಾಗಿರ್ಬೋದು, ವಾದ ವಿವಾದಗಳಾಗಿರ್ಬೋದು, ತುಂಬಾ ಸೌಮ್ಯರಾಗಿರ್ತೀರ. ಆದರೆ ತುಂಬಾ ಎಲ್ಲೋ ಒಂದು ರೀತಿ ತೀವ್ರತೆ, ಮಾತಿನ ಒಂದು ತೀವ್ರತೆ ಆಗಿರ್ಬೋದು, ಮನಸ್ತಾಪಗಳನ್ನ ಮಾಡ್ಕೊಳ್ಳುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ವ್ಯವಹಾರಗಳಲ್ಲಿ ತುಂಬಾ ಚಾಣಾಕ್ಷರಾಗಿರ್ತೀರಾ. ಸಕ್ಸಸ್ ಪಡಿಬೇಕಾದ್ರೆ ನಿಮ್ಮ ಒಂದು ಕುಟಿಲ ಬುದ್ಧಿ ಆಗಿರ್ಬೋದು, ಸಮಯ ಸಂದರ್ಭಕ್ಕೆ ಹೊಂದಿಕೊಳ್ಳುವಂತಹ ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಿದೆ. ಆದರೆ ಇಲ್ಲ ನಿಮ್ಮ ಈಗೋ ಆಗಿರ್ಬೋದು, ಕೆಲವೊಂದು ದುರಹಂಕಾರದಿಂದ, ನಡವಳಿಕೆಯಿಂದ ಕೆಲವೊಂದು ಕಷ್ಟಗಳನ್ನು ಕೂಡ ಎದುರುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಹಣಕಾಸಿನ ವಿಚಾರ ನೋಡಿ, ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳಿದೆ. ಬುಧ ಸಪ್ತಮದಲ್ಲಿದ್ದಾನೆ. ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಕೊಡೋ ತಗೊಳ್ಳೋ ವ್ಯವಹಾರಗಳಿಂದ ತುಂಬಾ ಅದ್ಭುತವಾದಂತಹ ಫಲವನ್ನ ನೋಡಬಹುದು. ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಆಕಸ್ಮಿಕವಾದಂತಹ ದೊಡ್ಡ ಮಟ್ಟದ ಲಾಭವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾವ ವಸ್ತು ನಿಮಗೆ ಕಮ್ಮಿನಲ್ಲಿ ಸಿಗ್ತಾ ಇತ್ತು ಅದರ ಬೆಲೆ ಅದನ್ನ ದೊಡ್ಡ ಮಟ್ಟಿಗೆ ಪಡೆಯುವಂಥದ್ದು. ಮಂಗಳ ನಿಮಗೆ ವಕ್ರಿಯಾಗಿ ನಡೀತಾನೆ. ಕೆಲವೊಂದು ವಿಚಾರಗಳಲ್ಲಿ ನೀವು ಯಾವುದೋ ಒಂದು ವಸ್ತು ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಮಾರಕ್ ಹೋಗಿರ್ತೀರ. ಅದು ಮುಂಚೆ ನಿಮಗೆ ಸಣ್ಣ ಪ್ರಮಾಣದ ದುಡ್ಡು ಬರ್ತದೆ. ಆದರೆ ಈ ಹಂತದಲ್ಲಿ ನೀವು ಮಾಡಿದಂತ ಮರು ಪ್ರಯತ್ನ ಅದರಲ್ಲಿ ದೊಡ್ಡ ಪ್ರಮಾಣದ ದುಡ್ಡನ್ನ ತೆಗೆದುಕೊಡುವಂತಹ ಸಾಧ್ಯತೆ ಇದೆ. ಯಾವ ವ್ಯವಹಾರ ಆದ್ರೂ ಕೂಡ ಈ ಸಂಬಂಧಪಟ್ಟಂತ ವಿಚಾರಗಳ ಗಮನ ಕೊಡಬೇಕು. ಆದ್ರೆ ಮಂಗಳ ವಕ್ರಿ ಇದ್ದಾಗ, ನಿಮ್ಮ ಸಂಬಂಧಗಳ ಸ್ಥಾನದಲ್ಲಿ ಇದ್ದಾಗ ಎದುರಿನ ವ್ಯಕ್ತಿಯಿಂದ ಮೋಸ ಹೋಗುವಂತದ್ದಾಗಿರ್ಬೋದು, ನೀವು ಯಾರನ್ನ ನಂಬಿರ್ತೀರ ಅವರಿಂದ ನಿಮಗೆ ಮೋಸ ಆಗುವಂತ ಸಾಧ್ಯತೆ, ರಹಸ್ಯ ಕಾರ್ಯಗಳಲ್ಲಿ ಇಲ್ಲಾಂದ್ರೆ ರಹಸ್ಯ ವ್ಯವಹಾರಗಳಿಂದ ಅವರು ಲಾಭ ಪಡೆಯುವಂತ ಸಾಧ್ಯತೆ ಇರುತ್ತೆ. ಅದು ನಿಮ್ಮ ಗಮನಕ್ಕೆ ಬರೋದಿಲ್ಲ. ಇದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಜೊತೆಗೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಅಗ್ರಿಮೆಂಟ್ ಆಗಿರ್ಬೋದು, ಶ್ಯೂರಿಟಿ ಆಗಿರ್ಬೋದು, ಬೇರೆ ವ್ಯವಹಾರಗಳಲ್ಲಿ ಮಧ್ಯಸ್ಥಿಕೆ ವಹಿಸಿದ್ರೆ ಕೋರ್ಟ್ ಕಚೇರಿ ಓಡಾಟಗಳಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿ ಒಂದು ಡಾಕ್ಯುಮೆಂಟೇಶನ್ ಕೂಡ ಪರಿಶೀಲನೆ ಮಾಡುವಂತಹ ಅವಶ್ಯಕತೆ ಇದೆ. ಫೇಕು, ಫೋರ್ಜರಿ ಮತ್ತೆ ನಿಮಗೆ ತಪ್ಪು ಮಾಹಿತಿ ಕೊಡುವಂತಹ ಡಾಕ್ಯುಮೆಂಟ್ಸೇ ಕೈಗೆ ಸಿಗುವಂತ ಸಾಧ್ಯತೆ ಇರುತ್ತೆ ನೀವು ಓಡಾಡುವಂತಹ ಸ್ಥಳದಲ್ಲಿ. ಹಾಗಾಗಿ ಬರುವಂತ ತಿಂಗಳು ತುಂಬಾ ಕೇರ್ಫುಲ್ ಆಗಿ ನಿಮ್ಮ ವ್ಯವಹಾರಗಳನ್ನು ನೋಡಬೇಕು. ಜೊತೆಗೆ ರವಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಾನೆ 2 ವಾರಗಳ ಕಾಲದ ನಂತರ. ವಾಹನಗಳ ಪರ್ಚೇಸ್ ಆಗಿರ್ಬೋದು, ಭೂಮಿ ಪರ್ಚೇಸ್ ಆಗಿರ್ಬೋದು, ಸರ್ಕಾರ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೊಂದರೆ, ತಾಪತ್ರೆಗಳು, ನಷ್ಟಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಗೌರ್ಮೆಂಟ್ ವಿಚಾರ ಆಗಿರ್ಬೋದು, ಲೀಗಲ್ ವಿಚಾರಗಳಲ್ಲಿ ಪದೇ ಪದೇ ಓಡಾಟ ಆಗಿರ್ಬೋದು, ಅದರಿಂದ ನಿಮಗೆ ಹಿಂದೆ ಮಾಡಿದಂತ ತಪ್ಪು ಪದೇ ಹೈಲೈಟ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬರುವಂತಹ ತಿಂಗಳಲ್ಲಿ ವೃಷಭ ರಾಶಿಯವರು ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ. ಜೊತೆಗೆ ನೋಡಿ, ಕೇತು ನಿಮ್ಮ ಒಂದು ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಸಾಮರ್ಥ್ಯ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು ತುಂಬಾ ತೀಕ್ಷ್ಣವಾಗಿರುತ್ತೆ. ಎಲ್ಲಾ ವಿಚಾರದಲ್ಲಿ ನಿಮ್ಮ ತಲೆಯನ್ನು ಉಪಯೋಗಿಸೋದಿಲ್ಲ. ಆದ್ರೆ ಕೆಲವೊಂದು ವಿಚಾರದಲ್ಲಿ ತುಂಬಾ ಚೆನ್ನಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಬಹುದು, ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುವಂತ ಅವಕಾಶಗಳಿದೆ. ವೃತ್ತಿಯಲ್ಲಿ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗಿರ್ಬೋದು, ಅಭಿವೃದ್ಧಿಯನ್ನು ನೋಡುವಂತದ್ದು ಅವಕಾಶ ಇದೆ. ದೂರದ ಪ್ರಯಾಣವನ್ನ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಬರುವಂತಹ ತಿಂಗಳಿರುತ್ತೆ. ಅದೇ ಶುಭ ಕಾರ್ಯಕ್ಕೆ ಕುಟುಂಬದ ಜೊತೆಗೆ ಸಂಯೋಗ ಹೋಗುವಂತಹ ಯೋಗ ಮತ್ತೆ ಅನುಕೂಲಗಳನ್ನು ನೋಡಬಹುದು ಮೊದಲು 2 ವಾರಗಳ ಕಾಲದ ನಂತರ. ವೃತ್ತಿಯಲ್ಲಿ ಗಮನ ಕೊಡಬೇಕಾಗಿದ್ದೇನು ಅಂತಂದ್ರೆ, ನಿಮಗೆ ರವಿ ಅಷ್ಟಮದಲ್ಲಿ ಹೋದಾಗ ಜಾಬ್ ಮಾಡೋರು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ತೊಂದರೆ, ತಾಪತ್ರೆಗಳನ್ನ ನೋಡುವಂತದ್ದಾಗಿರುತ್ತೆ. ಮಾಡುವಂತ ಕೆಲಸ ಕಾರ್ಯಗಳು ಹಿನ್ನಡೆ ಆಗಿರ್ಬೋದು, ಸ್ಥಗಿತಗೊಳ್ಳುವಂತಹ ಸಾಧ್ಯತೆ. ಮುಖ್ಯವಾಗಿ ಸರ್ಕಾರ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳೆಲ್ಲ ತೊಂದರೆ, ತಾಪತ್ರೆ, ಡಾಕ್ಯುಮೆಂಟೇಶನ್ ಮಿಸ್ಟೇಕ್ ಇಂದಾಗಿರ್ಬೋದು,
ನಿಮಗೆ ಕೈ ಸೇರಬೇಕಾದಂತಹ ಒಂದು ಆರ್ಡರ್ ಆಗಿರ್ಬೋದು ಅವೆಲ್ಲ ಕೂಡ ಹಿನ್ನಡೆ ಆಗುವಂಥದ್ದು, ವಿಳಂಬಗಳಾಗಿರುವಂಥದ್ದು, ಇಲ್ಲಾಂದ್ರೆ ಯಾವುದೋ ಒಂದು ಅಡೆತಡೆಗಳಿಂದ ಕೂಡಿರುವಂತಹ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಗಮನವನ್ನ ಕೊಡಬೇಕು. ಆದಷ್ಟು ಮೊದಲ 2 ವಾರಗಳ ಕಾಲದಲ್ಲಿನೇ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ರಾಹು ಲಾಭದಲ್ಲಿ ಇರೋದ್ರಿಂದ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯ, ಹೆಸರು, ಗೌರವವನ್ನ ಒಂದು ರೀತಿಯಲ್ಲಿ ನಿಮ್ಮ ಅಸಂಪ್ಷನ್ ಅಲ್ಲಿ ಇರ್ತೀರಾ. ಮತ್ತೆ ತೋರಿಕೆಯ ಒಂದು ಭಾವನೆ, ಸ್ವಭಾವ ಇರುತ್ತೆ. ನಿಮ್ಮ ಸಾಮರ್ಥ್ಯ ಎಷ್ಟಿರುತ್ತೋ, ನಿಮ್ಮಲ್ಲಿರುವಂತಹ ಒಂದು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕನ್ನುವಂತಹ ಮಾನಸಿಕ ಸ್ಥಿತಿ ಈ ಬರುವಂತಹ ತಿಂಗಳಲ್ಲಿ ಇರಬೇಕು. ಇಲ್ಲಾಂದ್ರೆ ವಿನಾಕಾರಣ ಅನಾವಶ್ಯಕವಾದಂತಹ ದುಡ್ಡನ್ನ ಕಳ್ಕೋತೀರಾ. ಅದಕ್ಕೆ ಬೇಗ ಖರ್ಚು ಮಾಡಬೇಕಾದಂತ ಇರುತ್ತೆ. ದಂಡ ಪೆನಾಲ್ಟಿಗಳಿಗೂ ಕೂಡ ಈ ಬರುವಂತಹ ತಿಂಗಳಲ್ಲಿ ಖರ್ಚುಗಳಿರುತ್ತೆ. ನಿಮ್ಮ ಮೇಲೆ ಅತಿಯಾದಂತ ಒತ್ತಡಗಳಿರುತ್ತೆ. ನಿಮ್ಮ ಬರಬೇಕಾದಂತ ಆದಾಯದಲ್ಲಿ ಕೆಲವೊಂದು ಪಾಲು ಪರರ ಪಾಲಾಗುವಂತದ್ದು ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ಬರುವಂತಹ ತಿಂಗಳು ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ತುಂಬಾ ಕೇರ್ಫುಲ್ ಆಗಿರಬೇಕು. ಪತಿ ಪತ್ನಿಯ ಸಂಬಂಧಗಳಲ್ಲಿ ತುಂಬಾ ಉತ್ತಮವಾದಂತಹ ಬಾಂಧವ್ಯ ಇರುತ್ತೆ. ಒಂದು ಹೊಂದಾಣಿಕೆ, ಅಂಡರ್ಸ್ಟ್ಯಾಂಡಿಂಗು ಕೂಡ ಇರುತ್ತೆ. ಆದರೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ವೈಮನಸ್ಸು, ವಾದವಿವಾದಗಳು ಆಗುವಂತ ಸಾಧ್ಯತೆ ಇರುತ್ತೆ. ಮಂಗಳ ವಕ್ರ ಇರೋದ್ರಿಂದ ನಿಮ್ಮ ಕುಟುಂಬದವರು, ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ನೆರೆಹೊರೆಯವರು ಅವರಿಂದ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು, ಡಿಸ್ಪ್ಯೂಟ್ಸ್ಗಳಾಗುವಂಥದ್ದಿರುತ್ತೆ. ಯಾವುದೋ ವಿನಾಕಾರಣ ನೀವು ಮನೆ ಕಟ್ತಿದ್ರೆ ಅಕ್ಕಪಕ್ಕದವ್ರ ನಿಮ್ಮ ಮೇಲೆ ಒಂದು ದೂಷಣೆ ಆಗಿರ್ಬೋದು, ಯಾವ್ದಾದ್ರು ಒಂದು ಸ್ಟೇ ತರೋದಾಗಿರ್ಬೋದು, ಕೋರ್ಟಿಂದ ಆರ್ಡರ್ ಬರೋದಾಗಿರ್ಬೋದು, ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ವಾಹನಗಳಿದ್ರೆ ಇನ್ಶೂರೆನ್ಸ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಅನಾಹುತಗಳಾಗುವಂತದ್ದಾಗಿರ್ಬೋದು, ಅದರಿಂದ ರಿಪೇರಿ, ಓಡಾಟಗಳಾಗುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. 2 ವಾರಗಳ ಕಾಲದ ನಂತರ ರವಿ ನಿಮ್ಗೆ ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದವರು ಅದರಿಂದ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ವಾಹನಗಳಲ್ಲಿ ಸಂಚಾರ ಮಾಡೋರಾಗಿರ್ಬೋದು, ಬಿದ್ದು ಪೆಟ್ಟಾಗುವಂತ ಸಾಧ್ಯತೆ ಇರುತ್ತೆ. ಫಿಸಿಕಲ್ ಇಂಜುರೀಸ್ ಮಾಡ್ಕೊಳ್ಳೋದಾಗಿರ್ಬೋದು, ಫ್ರಾಕ್ಚರ್ ಆಗುವಂತದ್ದಿರುತ್ತೆ, ತಲೆಗೆ ಪೆಟ್ಟು ಬೀಳುವಂತದ್ದಾಗಿರುತ್ತೆ. ಅದರಲ್ಲಿ ಗಮನ ಕೊಡಬೇಕು. ಆಲ್ರೆಡಿ ಯಾರಿಗೆ ಮೂತ್ರಕೋಶದ ಸಮಸ್ಯೆ ಇದ್ರೆ, ಕಲ್ಲುಗಳಿದ್ರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಆಸ್ಪತ್ರೆ ಓಡಾಟಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ವಾದ ವಿವಾದಗಳು ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಅತಿಯಾಗಿರುತ್ತೆ. ಕೋರ್ಟ್ ಕಚೇರಿ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಅಂತ ವಿಚಾರಗಳಲ್ಲಿ ಓಡಾಟಗಳನ್ನ ನೀವು ಬರುವಂತಹ ತಿಂಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು. ಆದ್ರೆ ತಾಳ್ಮೆ, ಬುದ್ಧಿವಂತಿಕೆಯನ್ನ ವಹಿಸಿದ್ರೆ ಸಮಸ್ಯೆಗಳನ್ನ ಹಾಗೆ ಬಗೆಹರಿಸಿಕೊಳ್ಳುವಂತದ್ದು ನಿಮಗೆ ಅವಕಾಶ ಇದೆ. ಆದರೆ ಉದ್ವೇಗಕ್ಕೆ ಒಳಗಾಗಿ ಕಲಹಕ್ಕೆ ಇಳಿದ್ರೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನ ವಹಿಸ್ಕೋಬೇಕು ವೃಷಭ ರಾಶಿ, ವೃಷಭ ಲಗ್ನದವರು. ಏನ್ ಪರಿಹಾರವನ್ನ ಮಾಡ್ಕೊಳ್ಳಿ ನೋಡಿ. ಮುಖ್ಯವಾಗಿ ಬರುವಂತ ತಿಂಗಳಲ್ಲಿ ನಿಮಗೆ ಗುರುವಿನ ಪರಿಹಾರ ಮಾಡ್ಕೊಳ್ಳಿ. ಗುರು ದತ್ತಾತ್ರೇಯ ಆರಾಧನೆ ಮಾಡಿ ಪ್ರತಿ ಗುರುವಾರದ ದಿವಸ. ಜೊತೆಗೆ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡಿ ನಿಮ್ಗೆ ಇರುವಂತಹ ಕಷ್ಟ ಆಗಿರ್ಬೋದು, ಸಂಕಷ್ಟಗಳೆಲ್ಲ ನಿವಾರಣೆ ಆಗುವಂತ ಅವಕಾಶ ಇದೆ. ಇದರ ಜೊತೆಗೆ ಬರುವಂತಹ ತಿಂಗಳಲ್ಲಿ ಶುಕ್ರನ ರತ್ನವನ್ನ ಧಾರಣೆ ಮಾಡಿ ನಿಮಗೆ ತುಂಬಾ ಉತ್ತಮವಾದಂತಹ ಅನುಕೂಲಗಳನ್ನು ನೋಡಬಹುದು. ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತ ಸಾಮರ್ಥ್ಯ ಕೂಡ ನಿಮಗೆ ಬರುತ್ತೆ. ಹೇಳಿದಂತ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.